ಭಾರತದ ಸಂವಿಧಾನದ 18ನೇ ವಿಧಿ ಬಿರುದುಗಳ ರದ್ದತಿ ಕುರಿತು ವಿವರಿಸುತ್ತದೆ. 18ನೇ ವಿಧಿಯು ಬಿರುದುಗಳನ್ನು ರದ್ದುಪಡಿಸುತ್ತದೆ ಹಾಗೂ ಇದಕ್ಕೆ ಸಂಬಂಧಿಸಿದಂತೆ 4 ನಿಯಮಗಳನ್ನು ರೂಪಿಸಿದೆ. 1. ರಾಜ್ಯವು ಸೈನಿಕ ಅಥವಾ ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಬೇರಾವ ಬಿರುದುಗಳನ್ನು ಯಾವುದೇ ವ್ಯಕ್ತಿಗೆ ನೀಡುವಂತಿಲ್ಲ. 2. ಭಾರತೀಯ ಪೌರನು ವಿದೇಶಗಳಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. 3. ರಾಜ್ಯದ ಯಾವುದೇ ಲಾಭದಾಯಕ ಹುದ್ದೆ ಅಥವಾ ನ್ಯಾಸದಲ್ಲಿ ಕಾರ್ಯನಿರ್ವಹಿಸುವ ಯಾವುದೇ ವಿದೇಶಿಯನು ರಾಷ್ಟ್ರಾಧ್ಯಕ್ಷರ ಸಮ್ಮತಿ ಇಲ್ಲದೆ ವಿದೇಶದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. 4. ರಾಜ್ಯದ ಸ್ವಾಮಿತ್ವಕ್ಕೆ ಒಳಪಟ್ಟ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರುವ ಅಥವಾ ನ್ಯಾಸದಲ್ಲಿ ಕಾರ್ಯನಿರ್ವಹಿಸುವ ಒಬ್ಬ ಪ್ರಜೆ ಅಥವಾ ವಿದೇಶಿಯನು ರಾಷ್ಟ್ರಾಧ್ಯಕ್ಷರ ಸಮ್ಮತಿ ಇಲ್ಲದೆ ವಿದೇಶದಿಂದ ಯಾವುದೇ ಕಾಣಿಕೆ ಅಥವಾ ಹುದ್ದೆಯನ್ನು ಸ್ವೀಕರಿಸುವಂತಿಲ್ಲ. ಬ್ರಿಟಿಷ್ ಸರ್ಕಾರದಿಂದ ನೀಡಲ್ಪಟ್ಟ ಮಹಾರಾಜ್, ರಾವ್ ಬಹದ್ದೂರ್, ರಾವ್ ಸಾಹೇಬ್, ದಿವಾನ್ ಬಹದ್ದೂರ್ ಮುಂತಾದ ಕುಲದ ಶ್ರೇಷ್ಠತೆಯನ್ನು ಆಧರಿಸಿದ ಆನುವಂಶಿಕ ಬಿರುದುಗಳನ್ನು ಅಥವಾ ಪರಂಪರಾಗತ ಬಿರುದುಗಳನ್ನು ನೀಡುವುದನ್ನು 18ನೇ ವಿಧಿಯು ನಿಷೇಧಿಸುತ್ತದೆ ಎಂಬುದು ಈ ಮೇಲಿನ ನಿಯಮದಿಂದ ತಿಳಿದುಬರುತ್ತದೆ, ಏಕೆಂದರೆ ಈ ಎಲ್ಲ ಬಿರುದುಗಳು ಸಮಾನತೆಯ ತತ್ವವನ್ನು ಉಲ್ಲಂಘಿಸುತ್ತವೆ.